ಫಸ್ಟ್ ಕಾರ್ಡ್ 6 ಆಫ್ ಸಾರ್ಡ್ಸ್ ಬಂದಿದೆ. ಮೇ ಬಿ ತುಂಬ ಕ್ರೇಜ್ ಇರ್ಬೋದು ನಿಮಗೆ ಗೇಮ್ಸ್ ಬಗ್ಗೆ, ಆಟಗಳ ಬಗ್ಗೆ. ಬೈಯಿಂಗ್ ಪ್ಲೇ ಸ್ಟೇಷನ್ಸ್ ಅಂತ ತೋರಿಸ್ತಾ ಇದೆ ಕಾರ್ಡಲ್ಲಿ. ಸಮಥಿಂಗ್ ಟ್ರಾವೆಲಿಂಗ್ ಅಂತ ಹೇಳುತ್ತೆ, ಟ್ರಾವೆಲ್ ಮಾಡಿ ಎಲ್ಗಾದ್ರೂ ಹೋಗಬೇಕು ಅನ್ನೋ ಪ್ಲ್ಯಾನ್ ಇರುತ್ತೆ ನಿಮಗೆ. ಬಟ್ ಸ್ವಲ್ಪ ಕ್ಯಾನ್ಸಲೇಷನ್ಸ್ನ ನಾನು ಜಾಸ್ತಿ ಹೇಳ್ತೀನಿ. ಥಿಂಕಿಂಗ್ ಆಫ್ ಪಾಸಿಬಿಲಿಟೀಸ್ ಅಂತ ಹೇಳುತ್ತೆ. ರೀಲೊಕೇಟ್ ಆಗಲ್ಲ, ನೀವು ಥಿಂಕ್ ಮಾಡ್ತೀರಾ ನಾನು ರೀಲೊಕೇಟ್ ಆಗಲ್ಲ, ಶಿಫ್ಟ್ ಆಗಲ್ಲ, ಮನೆ ಚೇಂಜ್ ಮಾಡಲ್ಲ, ಮೂವ್ ಆಗಲ್ಲ, ಬೇಡವಾ, ಮೇ ಬಿ ಫಾರಿನ್ ಲ್ಯಾಂಡ್ ಅಥವಾ ಬೇರೆ ಸ್ಟೇಟ್ಗೆ, ಊರಿಂದ ಊರಿಗೆ ಅಂತ ಹೇಳ್ತಾ ಸ್ವಲ್ಪ ಟೈಮ್ ತಗೊಳುತ್ತೆ. ಮನೆಯವರಿಂದ ನಿಮ್ಮನ್ನು ದೂರ ಮಾಡುತ್ತೆ, ಫ್ಯಾಮಿಲಿಯಿಂದ ಅಂತ ಹೇಳುತ್ತೆ. ಸೊ ಮೇಜರ್ ಇಂಡಿಕೇಶನ್ ಏನಂದರೆ ನೀವು ಯಾವ ಪ್ಲೇಸಲ್ಲಿ ಇದ್ದೀರಾ, ತುಂಬ ಜನ ಆ ಪ್ಲೇಸಲ್ಲಿ ಇರಲ್ಲ. ಸೊ ಲವ್ ಲೈಫ್ ರೀಡಿಂಗ್ ಇದೆ, ಬಟ್ 6 ಆಫ್ ಸಾರ್ಡ್ಸ್ ಇರೋದ್ರಿಂದ ಪ್ಲೇಸ್ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಏನೋ ರೀಇನ್ವೆಂಟ್ ಥರ ಆಗುತ್ತೆ. ನಿಮ್ಮ ಪಾರ್ಟ್ನರಿಂದ ನೀವು ದೂರ ಆಗ್ಬೋದು ಅಥವಾ ಅವ್ರ ಹತ್ರನೂ ಆಗ್ಬೋದು. ಕೆಲವರಿಗೆ ಚೇಂಜಿಂಗ್ ಆಫ್ ಪ್ಲೇಸ್ ಹೇಳುತ್ತೆ. 6 ಆಫ್ ಸಾರ್ಡ್ಸ್ ಅಂದರೆ ಏನೋ ಒಂದು ನಿಮಗೆ ಪಾರ್ಟ್ನರ್ ಮೇಲೆ ಒಂಥರ ಕಿರಿಕಿರಿ ಮಾಡ್ತಾರೆ, ಪದೇ ಪದೇ ಕಾಲ್ ಮಾಡಿ, ಪದೇ ಪದೇ ಮೆಸೇಜ್ ಮಾಡಿ, ಅದರ್ ಪರ್ಸನ್ ಅಂತ ಅನ್ನಿಸ್ಬೋದು. ಅಥವಾ ಅದರ್ ಪರ್ಸನ್ಗೆ ನೀವು ಆ ಥರ ಮಾಡ್ತೀರಾ ಅಂತ ಕೂಡ ಅನ್ಸ್ಬೋದು 6 ಆಫ್ ಸಾರ್ಡ್ಸ್ ಇರೋದ್ರಿಂದ. ಸೆಕೆಂಡ್ ಕಾರ್ಡ್ ನನಗೆ 5 ಆಫ್ ಪೆಂಟಿಕಲ್ಸ್ ಬಂದಿದೆ. ಮೇ ಬಿ ತುಂಬ ಇನ್ವೆಸ್ಟ್ ಮಾಡಿದ್ದೀರಾ ಟೈಮ್ ಆ್ಯಂಡ್ ಮನಿ ರಿಲೇಷನ್ಶಿಪ್ಗೆ ಅಂತ ಅನಿಸುತ್ತೆ ಕೆಲವರು. ಬಟ್ ನೀವು ಅಂದ್ಕೊಂಡಂಗೆ ಏನೂ ಆಗ್ತಾ ಇಲ್ಲ ಅಂತ ಕೂಡ ಅನ್ನಿಸ್ತಾ ಇದೆ. ಹಣ ಹೋಯಿತು, ಟೈಮ್ ಹೋಯಿತು, ತುಂಬ ಡೇಟ್ ಮಾಡಿದ್ದೀರಾ ಆ ಪರ್ಸನ್ನ. ಬಟ್ ಅಂಡರ್ಸ್ಟ್ಯಾಂಡಿಂಗ್ ಏನೂ ಬೆಳೆದೇ ಇಲ್ಲ, ಅವ್ರು ನನ್ನನ್ನು ಅರ್ಥನೇ ಮಾಡ್ಕೊಂಡಿಲ್ಲ. ಏನು ಹೀಗೆ ಆದರೆ ಹೇಗೆ ಮುಂದೆ ಫ್ಯೂಚರು, ಭವಿಷ್ಯ ಹೇಗೆ ಅಂತ ಥಾಟ್ಸ್ ಸ್ಟಾರ್ಟ್ ಆಗುತ್ತೆ ನಿಮಗೂ ಅಥವಾ ಅದರ್ ಪರ್ಸನ್ ಅಂದರೆ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ. ಮೇ ಬಿ ನೀವು ಮದುವೆನೇ ಆಗಿರ್ಬೋದು ಅಥವಾ ರಿಲೇಷನ್ಶಿಪ್ಪಲ್ಲಿರ್ಬೋದು, ಕಮಿಟ್ ಆಗಿರ್ಬೋದು. ಥರ್ಡ್ ಕಾರ್ಡ್ ಕಿಂಗ್ ಆಫ್ ಸಾರ್ಡ್ಸ್ ಬಂದಿದೆ. ಕೆಲವರು ಕಿಂಗ್ ಆಫ್ ಸಾರ್ಡ್ಸ್ ಅಂದರೆ ಯಾವುದೋ ಒಬ್ಬ ವ್ಯಕ್ತಿನ ನಿಮ್ಮ ಲೈಫಿಂದ ಕಟ್ ಆಫ್ ಮಾಡ್ತೀರಾ ನೀವು. ಚೇಂಜ್ ಅಂತ ಹೇಳ್ತೀನಿ. ತುಂಬ ಕಾನ್ಫಿಡೆನ್ಸ್ ಇರುತ್ತೆ. ಮೇ ಬಿ ಕೆಲವ್ರಿಗೆ ಈ ಥರ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. 5 ಇಯರ್ಸಿಂದ ಮದುವೆ ಆಗಿರೋರು ಕೂಡ ಸಪ್ರೇಟ್ ಆಗುವಂಥ ಚಾನ್ಸಸ್ ಇದೆ. ಮದುವೆ ಆಗಿ 5 ಇಯರ್ಸ್ ಆದರೂ ಸಪ್ರೇಟ್ ಆಗ್ತೀರಾ, ಡಿವೋರ್ಸ್ಗೆ ಅಪ್ಲೈ ಮಾಡ್ತೀರಾ ಕೆಲವರು. ಪೇಷನ್ಸ್ ಇಸ್ ಎ ಕೈ. ಸ್ಪೀಚ್ ಬಗ್ಗೆ ಹೇಳ್ತೀನಿ ನಾವು. ನೀವು ಹೇಗೆ ಮಾತಾಡ್ತೀರಾ ಅದ್ರ ಬಗ್ಗೆ ಹುಷಾರಾಗಿರಿ. ಅಲ್ಲ ಏನಾದರೂ ಆಗಲಿ ನಾನು ದೂರ ಆಗೋಕ್ಕೂ ರೆಡಿ ಇದ್ದೀನಿ ಅನ್ನೋ ಹಾಗಿದ್ರೆ ಮಾತ್ರ ಜಗಳ ಮಾಡ್ಕೊಳ್ಳಿ. ಸಣ್ಣ ಪುಟ್ಟ ಜಗಳ ನಿಮ್ಮನ್ನು ಬೇರೆ ಮಾಡುತ್ತೆ. ಆದಷ್ಟು ಮಾತಾಡದೆ ಇದ್ಬಿಡಿ ಅಂತ ನಾನು ಹೇಳ್ತೀನಿ. ಫೋರ್ತ್ ಕಾರ್ಡ್ ನನಗೆ 9 ಆಫ್ ಸಾರ್ಡ್ಸ್ ಬಂದಿದೆ. ಆಂಗ್ಸೈಟಿ, ತುಂಬ ಆತಂಕ, ಸ್ಟ್ರೆಸ್ಸು, ಡಿಪ್ರೆಷನ್ಗೆ ಹೋಗ್ಬೋದು ನೀವು 9 ಆಫ್ ಸಾರ್ಡ್ಸ್ ಅಂದರೆ. ಆಲ್ಮೋಸ್ಟ್ ಕೆಲವ್ರದ್ದು ಸಪ್ರೇಷನ್ ಲೆವೆಲಿಗೆ ಬಂದು 9 ಆಫ್ ಸಾರ್ಡ್ಸು ಕೆಲವ್ರದ್ದು ಭಯ ಆಗೋಕ್ಕೆ ಶುರುವಾಗ್ಬಿಡುತ್ತೆ. ನಾನು ಯಾಕೆ ಇಷ್ಟು ಚಿಕ್ಕ ವಿಷಯಕ್ಕೆ ಜಗಳ ತಗೊಂಡೆ, ನಾನು ದೂರ ಆಗ್ತಾ ಇದ್ದೀನಿ ಅಂತ. ಸೊ ನಾನು ಮುಂಚೆನೇ ಇಂಡಿಕೇಶನ್ ಕೊಡ್ತಾ ಇದ್ದೀನಿ, ಸುಮ್ಮನಿದ್ದು ಬಿಡಿ. ಫಿಫ್ತ್ ಕಾರ್ಡ್ ನನಗೆ 7 ಆಫ್ ಕಪ್ಸ್ ಬಂದಿದೆ. ಸೊ ನಿಮಗೆ ಯಾರೋ ಮೋಸ ಮಾಡ್ತಾ ಇದ್ದಾರೆ. 7 ಆಫ್ ಕಪ್ಸ್ ಮೀನ್ಸ್ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಚೀಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗುತ್ತೆ. ಮೋಸ ಮಾಡ್ತಾ ಇದ್ದಾರೆ ನಿಮಗೆ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. ಅಬ್ಸರ್ವ್ ಮಾಡಿ, ಹುಷಾರಾಗಿರಿ. ಅವ್ರು ಬಣ್ಣದ ಮಾತಿಗೆ ಮಳ್ಳಾಗಬೇಡಿ ಅಂತ ಹೇಳ್ತೀನಿ. ಈ ರಿಲೇಷನ್ಶಿಪ್ಗೆ ನಿಮಗೆ ರಿಲೇಟಿವ್ಸ್ ಕಡೆಯಿಂದನೂ ಬರ್ಬೋದು, ಮದುವೆ ಫಿಕ್ಸ್ ಆಗೋ ಲೆವೆಲಿಗೆ ಇರ್ಬೋದು, ಆಲ್ರೆಡಿ ಎಂಗೇಜ್ಮೆಂಟ್ ಆಗಿರ್ಬೋದು. ಬಟ್ ಅವ್ರು ಹೇಳಿರೋದೆಲ್ಲ ಸುಳ್ಳು ಕಾರ್ಡ್ ಹೇಳ್ತಾ ಇದೆ. ಎಲ್ರಿಗೂ ಅನ್ವಯಿಸುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಕೆಲವರಿಗೆ ಖಂಡಿತವಾಗ್ಲೂ. 6th ಕಾರ್ಡ್ ನನಗೆ ಪೇಜ್ ಆಫ್ ಸಾರ್ಡ್ಸ್ ಬಂದಿದೆ. 7th ಕಾರ್ಡ್ 7 ಆಫ್ ಪೆಂಟಿಕಲ್ಸ್ ಬಂದಿದೆ. ನೀವು ತುಂಬ ಟ್ರೈ ಮಾಡಿದ್ದೀರಾ, ಯುವರ್ ಬೆಸ್ಟ್ ವೇಟ್ ಮಾಡಿದ್ದೀರಾ, ಎಲ್ಲ ಮಾಡಿದ್ದೀರಾ. ಬಟ್ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ನಿಮಗೆ. ಯಾರನ್ನು ಚೂಸ್ ಮಾಡಲಿ ಅಥವಾ ಯಾರನ್ನು ಬಿಡಲಿ ಅನ್ನೋ ಲೆವೆಲಿಗೆ. ಆ ರಿಲೇಷನ್ಶಿಪ್ಪಲ್ಲಿ ಇರೋಕ್ಕೂ ನೀವು ತುಂಬ ಟ್ರೈ ಮಾಡಿದ್ರಿ. ಮದುವೆ ಆಗಿ ತುಂಬ ವರ್ಷ ಆಯಿತು, ಇವಾಗ ಬಿಡೋಕ್ಕೂ ಆಗಲ್ಲ. ಗೌರವ, ಮಾನ, ಮರ್ಯಾದೆ ಪ್ರಶ್ನೆ ಎಲ್ಲ ಯೋಚನೆ ಮಾಡಿದ್ರಿ. ಬಟ್ ಕಡೆಗೆ ಬೇರೆ ದಾರಿ ಇಲ್ಲ ಅಂತ ಕೆಲವ್ರಿಗೆ ಅನಿಸಿರ್ಬೋದು. ಸಪ್ರೇಟು ಆಗ್ತಾ ಇದ್ದೀರಾ ಕೆಲವರು ಅಂತ ಹೇಳ್ತಾ ಇದೆ. 6 ಆಫ್ ಸಾರ್ಡ್ಸ್ ಏನು ಹೇಳುತ್ತೆ ಅಂದರೆ, ಆ ವ್ಯಕ್ತಿ ನಿಮ್ಗೆ ಚೀಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದೆ, ನಿಮಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಿತ್ತು. ಬಟ್ ಆದರೂ ಇಷ್ಟು ವರ್ಷಗಳ ಕಾಲ ಇದ್ರಿ, ಬಟ್ ಇನ್ನು ಮುಂದೆ ಆಗ್ತಾ ಇಲ್ಲ. ಸೊ ನೀವೆಷ್ಟು ಪ್ರಯತ್ನ ಪಡಬೇಕು ಅಷ್ಟು ಪಟ್ಟಿದ್ದಾಗಿದೆ. ಸೊ ಅದ್ರ ಬಗ್ಗೆ ಗಿಲ್ಟಿ ಫೀಲ್ ಮಾಡ್ಕೊಳ್ಬೇಡಿ ಅಂತಲೇ ನಾನು ಹೇಳ್ತೀನಿ. ಸೊ ಲೆಟ್ ಗೋ ಮಾಡಿ, ಮೂವ್ ಆನ್ ಆಗಿ, ನಿಮ್ಮ ಲೈಫಿಗೆ ಏನು ಬೇಕೋ ಅದನ್ನು ನೀವು ಮಾಡ್ಕೊಳ್ಳಿ ಅಂತಲೇ ಕಾರ್ಡ್ ಹೇಳ್ತಾ ಇದೆ. ಸೊ 8th ಕಾರ್ಡ್ ನನಗೆ 4 ಆಫ್ ಕಪ್ಸ್ ಬಂದಿದೆ. 4 ಆಫ್ ಕಪ್ಸ್ ಅಂದರೆ ನಿಮಗೆ ಮಲ್ಟಿಪಲ್ ಆಪ್ಷನ್ಸ್ ಬರುತ್ತೆ ಖಂಡಿತವಾಗ್ಲೂ. ಸೊ ಕೇರ್ಫುಲ್ಲಾಗಿ ಅದರಲ್ಲಿ ನೀವು ಚೂಸ್ ಮಾಡ್ಕೊಳ್ಬೇಕಾಗುತ್ತೆ. ಇದು ನಿಮ್ಮ ಲೈಫ್ ಪ್ರಶ್ನೆ. ಸೊ ಮದುವೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀರಾ ಅಂತಲೂ ಗೊತ್ತು, ಸೆಟ್ಲ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ಅವರು. ಯಾಕಂದರೆ ನನ್ನ ಅಕ್ಕಪಕ್ಕ ನನಗಿಂತಲೂ ಚಿಕ್ಕವರಿಗೆಲ್ಲ ಮದುವೆ ಆಗ್ತಾ ಇದೆ ಅಂತ ಫ್ರೆಶರ್ ಥರ ನಿಮಗೆ ಫೀಲ್ ಇರ್ಬೋದು.
ಸೊ ಅದಕ್ಕೋಸ್ಕರ ನೀವು ಈ ಡಿಸಿಷನ್ನು ತಗೊಂಡಿರ್ಬೋದು, ಬಟ್ ಮನೆಯವ್ರನ್ನೇ ನಂಬಿ ಹೋಗ್ತೀನಿ ಅನ್ನೋದು ಕೂಡ ತಪ್ಪು, ಅಥವಾ ನೀವು ನನ್ನ ನಂಬಿಕೆ ಮೇಲೆ ಹೋಗ್ತೀನಿ ಅನ್ನೋದು ಕೂಡ ತಪ್ಪು. ಇಬ್ಬರು ಕುಂತು ಡಿಸ್ಕಸ್ ಮಾಡಿಬಿಟ್ಟು ಸ್ವಲ್ಪ ಯಾರಿಗಾದರೂ ಗೊತ್ತಿರೋರಿಗೆ ಅವ್ರ ಬಗ್ಗೆ ಇನ್ನೊಂದು ಸರ್ತಿ ಕಡೆ ಸರ್ತಿ ಎಂಕ್ವೈರಿ ವಿಚಾರಣೆ ಮಾಡಿ ವಿಚಾರಿಸಿ ಈ ಮುಂದಕ್ಕೆ ಹೆಜ್ಜೆ ಇಡೋದು ಸರಿ ಅಂತ ಹೇಳ್ತೀನಿ. ಕೆಲವರು ಮೋಸ ಹೋಗೋ ಚಾನ್ಸಸ್ ತುಂಬ ಕಾಣಿಸ್ತಾ ಇದೆ ಅಂತ ನಾನು ಒತ್ತಿ ಹೇಳ್ತಾ ಇದ್ದೀನಿ. ಇದನ್ನು ಮದುವೆ ಅಂತ ಮಾತುಕತೆ ಬೇರೆ. ಇನ್ನು ಕೆಲವ್ರಿಗೆ ನಾನು 9th ಕಾರ್ಡ್ ನನಗೆ ಏಸ್ ಆಫ್ ಕಪ್ಸ್ ಬಂದಿದೆ. ಯಾರನ್ನು ನಿಮ್ಮ ಲೈಫಲ್ಲಿ ಅಲೋವ್ ಮಾಡ್ಕೊಳ್ತೀರಾ ಅನ್ನೋದು ಕೂಡ ನಿಮ್ಮ ಮೇಲೆ ಬಿಟ್ಟಿರೋ ವಿಚಾರ ಅಂತ ನಾನು ಹೇಳ್ತೀನಿ. ಆಪ್ಷನ್ಸ್ ತುಂಬ ಇದೆ, ತುಂಬ ಕಾಂಪ್ಲಿಕೇಟೆಡ್ ಲವ್ ಅಂತ ಅನಿಸುತ್ತೆ. ನೀವು ಪ್ರೀತಿನ ಹುಡ್ಕೊಂಡು ಹೋಗಬೇಡಿ, ಅದಾಗದೇ ನಿಮ್ಮ ಹತ್ರಕ್ಕೆ ಬರುತ್ತೆ ಅಂತಲೂ ಕಾಡೇ ಹೇಳ್ತಾ ಇದೆ. ಕೆಲವ್ರಿಗೆ ಪಾಸ್ಟಲ್ಲಿ ನೀವು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದೀರಾ, ಬಟ್ ಎಲ್ಲನೂ ಕಾಂಪ್ಲಿಕೇಟೆಡ್ ಆಗಿ ನಿಮಗೆ ಔಟ್ಪುಟ್ ಬಂದಿದೆ, ಯಾವುದನ್ನು ನೀವು ಸಾಲ್ವ್ ಮಾಡೋಕ್ಕಾಗಲ್ಲ. ಕೆಲವ್ರಿಗೆ ನಾನು ಏಸ್ ಆಫ್ ಕಪ್ಸ್ ಇರೋದ್ರಿಂದ ನೀವು ಸಿಂಗಲ್ ಆಗಿರೋರು ಖಂಡಿತವಾಗ್ಲೂ ನೋ ಮೋರ್ ಸಿಂಗಲ್ ಅಂತ ತೋರಿಸ್ತಾ ಇದೆ. ಖಂಡಿತವಾಗ್ಲೂ ನೀವು ಕಪಲ್ಸ್ ಆಗ್ತೀರಾ, ಪೇರ್ ಆಗ್ತೀರಾ, ಮದುವೆಗೆ ವೇಟ್ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಮದುವೆ ಫಿಕ್ಸ್ ಆಗೋ ಎಲ್ಲ ಪಾಸಿಬಿಲಿಟೀಸು ಕಾರ್ಡಲ್ಲಿ ತೋರಿಸ್ತಾ ಇದೆ. ಏನು ಅಂದರೆ ಮೇ ಬಿ ನೀವು ಸ್ಟೂಡೆಂಟ್ಸ್ ಇದ್ದರೆ ನಿಮ್ಮ ಫ್ಯಾಮ್ಲಿಯಿಂದ ದೂರ ಹೋಗಿ ಹೈಯರ್ ಎಜುಕೇಷನ್ನ ಮಾಡ್ಬೋದು, ಬಟ್ ನಿಮ್ಮ ಪ್ರೀತಿ ಪಾತ್ರನ, ನಾನು ಲವ್ ಅಂದರೆ ರಿಲೇಷನ್ಶಿಪ್ ಅಂದರೆ ಹುಡುಗ ಹುಡುಗಿ ಅಥವಾ ಹೆಣ್ಣು ಗಂಡು ಮತ್ತೇನೇ ಇರುತ್ತೆ ಅಂತ ಹೇಳಲ್ಲ. ಮೇ ಬಿ ನೀವು ಯಾರನ್ನ ತುಂಬ ಪ್ರೀತಿಸ್ತೀರೋ ಅವರಿಂದ ಸ್ವಲ್ಪ ದೂರ ಹೋಗಬೇಕಾಗುತ್ತೆ ಅಂತ ರೀಡಿಂಗ್ ಹೇಳ್ತಾ ಇದೆ. ರೀಲೋಕೇಟ್ ಆಗ್ಬೋದು ನೀವು ಅಂತ. ಸೊ ಕೆಲವ್ರಿಗೆ ಬೇಸಿಕಲಿ ರಿಲೇಷನ್ಶಿಪ್ಪಲ್ಲಿ ತುಂಬ ಬೇಗ ಬೀಳುವಂಥ ಚಾನ್ಸಸ್ ಇದೆ. ಫಾಲಿನ್ ಇನ್ ಲವ್ ಅಂತ ಕೂಡ 7 ಆಫ್ ಕಪ್ಸ್ ಇರೋದ್ರಿಂದ, ಅದು 5th ಪ್ಲೇಸಲ್ಲಿ ಸೆವೆಂತ್ ಕಾರ್ಡ್ ಬಂದರೆ, 7 ಆಫ್ ಕಪ್ಸ್ ಬಂದರೆ, ನಾವು ಪೇಜ್ ಆಫ್ ಸಾರ್ಟ್ಸ್ ಮಧ್ಯೆ ಬಂದರೆ ಖಂಡಿತವಾಗ್ಲೂ ಅಷ್ಟೇ ಬೇಗ ಬ್ರೇಕಪ್ ಮಾಡ್ಕೊಳ್ಳೋವಂಥ ಚಾನ್ಸಸ್ ಇದೆ. ಸೊ ನಿಧಾನವೇ ಪ್ರಧಾನ ಅಂತ ಹೇಳ್ತೀವಿ. ತಾಳ್ಮೆ ತುಂಬ ಇಂಪಾರ್ಟೆಂಟು. ಇನ್ನೂ ಕೆಲವ್ರಿಗೆ ನೀವು ಮ್ಯಾರಿಡ್ ಇರ್ಬೋದು ಅಥವಾ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಏನೂ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಬರುತ್ತೆ ನಿಮ್ಮ ಮಧ್ಯೆ, ಮುಂಚೆ ಬರ್ತಾಯಿತ್ತು ಹಾಗೆ ಪ್ಯಾಚಪ್ ಆಗ್ತಾಯಿತ್ತು ಅಂದರೆ ಇನ್ನು ಮುಂದೆ ಪ್ಯಾಚಪ್ ಆಗೋ ಚಾನ್ಸಸ್ ಇಲ್ಲದೆ ಇರೋದ್ರಿಂದ ಜಗಳ ಮಾಡಿಕೊಂಡ್ರೂ ಸುಮ್ಮನೆ ಇರೋದು ಒಳ್ಳೆಯದು. ನಿಮಗೆ ಸ್ಪೆಷಲಿ ಹೇಳ್ತಾ ಇದ್ದೀನಿ, ನೀವು ಸುಮ್ಮನೆ ಇರೋದ್ರಿಂದ ನಿಮ್ಮ ರಿಲೇಷನ್ಶಿಪ್ ಉಳ್ಕೊಳ್ಳುತ್ತೆ. ಯಾವುದೇ ರಿಸ್ಕನ್ನು ಕೂಡ ತಗೊಳ್ಳದೇ ಇರೋದು ಬೆಟ್ರು. ನಾನೇನೋ ಹೇಳಬೇಕು ಯಾರಿಗೋ, ನಿಮ್ಮ ಬಾಸ್ ಇರಲಿ, ನಿಮ್ಮ ಮನೆಯವ್ರಿರಲಿ, ಅಥವಾ ನಿಮ್ಮ ತಂದೆ ತಾಯಿ ಇರಲಿ, ಅಥವಾ ನೀವು ಪ್ರೀತಿಸಿದ ವ್ಯಕ್ತಿನೇ ಇರಲಿ, ಸೊ ಅವ್ರಿಗೂ ಕೂಡ ನೀವು ಯಾವಾಗಲೂ ಅದೇ ಮಾತು ಹೇಳ್ತಾ ಇರ್ತೀರ, ಬಟ್ ಆ ಮಾತು ಮುಂಚೆ ಹರ್ಟ್ ಆಗಿರಲ್ಲ. ಬಟ್ ಇವಾಗ ನೀವೇನಾದರೂ ಹೇಳಿದರೆ ಅದೇ ಮಾತು ತುಂಬ ದೊಡ್ಡ ಮಟ್ಟದ ಗಾಯ ಮಾಡುತ್ತೆ ಅವ್ರಿಗೆ. ಇದರಿಂದ ಎಲ್ಲನೂ ನೀವು ಕಟ್ಟಿರೋ ಏನು ಹೇಳ್ತೀರ, ಇಲ್ಲಿವರೆಗೂ ಕಟ್ಕೊಂಡು ಬಂದಿರೋ ಸಂಪಾದಿಸಿದಂಥ ರಿಲೇಷನ್ಶಿಪ್ಪು, ಬಾಂಧವ್ಯ ಎಲ್ಲನೂ ಮುರಿದೋಗೋ ಅಂಥ ಚಾನ್ಸಸ್ ಇದೆ. ರೀಡಿಂಗ್ ನೆಗೆಟಿವ್ ಅಂತ ಅಂದ್ಕೊಳ್ಬೇಡಿ, ತುಂಬ ಪಾಸಿಟಿವ್ನೆಸ್ ಇದೆ ಇಲ್ಲಿ. ಮದುವೆ ಆಗುತ್ತೆ, ಮದುವೆ ಫಿಕ್ಸ್ ಆಗುತ್ತೆ, ರಿಲೇಷನ್ಶಿಪ್ಪಲ್ಲಿ ಇರ್ತೀರಾ, ಫಾರಿನ್ ಲ್ಯಾಂಡಿಗೆ ಹೋಗೋ ಎಲ್ಲ ಚಾನ್ಸಸ್ ಇದೆ, ರಿಲೊಕೇಶನ್ ಇದೆ, ಹೈಯರ್ ಸ್ಟಡೀಸ್ ಇದೆ. ಕೆಲವ್ರಿಗೆ ನೀವು ಪ್ರೀತಿಸಿದ ವ್ಯಕ್ತಿನೂ ನಿಮ್ಗೆ ಸಿಗ್ತಾರೆ, ಬಟ್ ನಿಮ್ಮ ಮಾತಿನ ಬಗ್ಗೆ ಅಷ್ಟೇ ನೀವು ಗಮನ ಇರಬೇಕು. ಜಗಳ ಮಾಡ್ಕೊಳ್ಬೋದು ಅಷ್ಟೇ. ಕೆಲವ್ರು ಖಂಡಿತ ಜಗಳ ಆಗುತ್ತೆ, ಅವಾಗ ನಿಮ್ಗೆ ಆತಂಕ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ, ಬಟ್ ಅದು ಕಾನ್ಸಿಕ್ವೆನ್ಸಸ್ ಅಂತ ಹೇಳ್ತೀವಿ. ಮಾಡ್ಕೊಂಡಿರೋ ತಪ್ಪಿಗೆ ಅದನ್ನೆಲ್ಲ ನಾವು ಅನುಭವಿಸ್ಬೇಕು. ಏನೇ ಬರಲಿ ಅದನ್ನು ಹೆದರಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರಲಿ. ಎಲ್ಲೂ ಕುಸ್ತೋಗ್ಬೇಡಿ ಅಂತ ನಾನು ಹೇಳ್ತೀನಿ. ಆಗೋಗಿದೆ. ಸೊ ಅದನ್ನು ಆದಷ್ಟು ಸರಿ ಮಾಡೋಕ್ಕಾಗ್ತಾ ಇದೆ, ಸರಿ ಮಾಡ್ಕೊಳ್ಳಿ. ಇಲ್ಲ ನಮಗಿಷ್ಟ ಇಲ್ಲ ಸರಿ ಮಾಡ್ಕೊಳ್ಳೋದಂದರೆ ಬಿಟ್ಬಿಡಿ. ಹಳೆದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಿ, ಲೆಟ್ ಗೋ ಮಾಡಿ, ಮುಂದೆ ಹೋಗಿ ಅಂತ ಬೇಸಿಕಲಿ ಕಾರ್ಡ್ಸ್ ಹೇಳ್ತಾ ಇದೆ. ಸಿಂಗಲ್ಸ್ ಇರೋರ್ಗೂ ಅಷ್ಟೇ, ಖಂಡಿತವಾಗ್ಲೂ ನಿಮ್ಮ ಲೈಫಲ್ಲಿ ಹೊಸ ವ್ಯಕ್ತಿ ಬರೋ ಚಾನ್ಸಸ್ ಪೇಜ್ ಆಫ್ ಸಾರ್ಟ್ಸ್ ಇರೋದ್ರಿಂದ ಕ್ಲಿಯರ್ಲಿ ಗೊತ್ತಾಗ್ತಾ ಇದೆ. ಸೊ ಕೆಲವ್ರು ನಿಮಗೆ ಮೋಸ ಮಾಡ್ಬೋದು. ಸೊ ಅದರಿಂದ ಕೂಡ ಹುಷಾರಾಗಿರಿ ಅಂತ ಹೇಳ್ತೀನಿ.